Hello dear students, welcome back to the physics classes. ಈ ಒಂದು ಕ್ಲಾಸಲ್ಲಿ ನಾವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೇಲೆ ಇಲ್ಲೇವರೆಗೂ ಕರ್ನಾಟಕ CET ನಲ್ಲಿ ಎಕ್ಸಾಮಿನೇಷನ್ ಅಲ್ಲಿ 2010 ಇಂದ 2020 ತನಕ ಕೇಳಿರ್ತಕ್ಕಂಥ ಎಲ್ಲ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಆವರೇಜ್ ಆಗಿ ಪ್ರತಿ ಇಯರ್ ಅಲ್ಲಿ ನಿಮ್ಮ ಈ ಚಾಪ್ಟರ್ ಅಲ್ಲಿ ಎರಡು ಕ್ವೆಶ್ಚನ್ಸ್ ನ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ಎಕ್ಸಾಮಿನೇಷನ್ ಅನ್ನೋ ದೃಷ್ಟಿಯಿಂದ ಈ ಚಾಪ್ಟರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. Let's move on to the first question. A sphere, a cube and a thin circular plate, all of same material and same mass initially, heated to same high temperature, are allowed to cool down under similar condition. Then the plate will cool faster, cube will slowest. ನೋಡಿ ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ ಯಾವ ಶೇಪ್ಡ್ ಆಬ್ಜೆಕ್ಟ್ ಬೇಗ ಕೂಲ್ ಆಗುತ್ತೆ ಅಂಡ್ ಸ್ಲೋ ಆಗಿ ಕೂಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಯಾವ ಆಬ್ಜೆಕ್ಟ್ ಬೇಗ ಕೂಲ್ ಆಗುತ್ತೆ ಅನ್ನೋದು ಯಾವ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿದೆ ಅಂತ ಡಿಸ್ಕಸ್ ಮಾಡೋಣ. According to Stephen's law, E is equal to E is sigma T to the power of 4 minus T naught to the power of 4. ಇಲ್ಲಿ ಸಿಗ್ಮಾ ಅನ್ನೋದು ಸ್ಟೀಫನ್ ಕಾನ್ಸ್ಟೆಂಟ್, E ಅನ್ನೋದು ಎಮಿಸಿವಿಟಿ, T ಅನ್ನೋದು ಟೆಂಪರೇಚರ್ ಆಫ್ ದ ಬಾಡಿ, T naught is the temperature of the surrounding. E is nothing but amount of energy radiated per unit area per second. That is equal to E into sigma T to the power of 4 minus T naught to the power of 4. ನಮಗೆ ಗೊತ್ತಿದೆ ದ ರೇಟ್ ಆಫ್ ಕೂಲಿಂಗ್, ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಈಸ್ ಡಿಪೆಂಡ್ ಅಪಾನ್ ದ ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಂಟು ಚೇಂಜ್ ಇನ್ ಟೆಂಪರೇಚರ್. ನೋಡಿ ಈ ಒಂದು ಸಬ್ಸ್ಟೆನ್ಸ್ನ ಈ ಒಂದು ಈಕ್ವೇಷನ್ ಅಲ್ಲಿ ಸಬ್ಸ್ಟ್ರೇಟ್ ಮಾಡಿದರೆ ಡಿ ಕ್ಯೂ ಇಸ್ ನಥಿಂಗ್ ಬಟ್ ಎಮ್ ಸಿ ಇಂಟು ಡಿ ಟಿ ಡಿವೈಡೆಡ್ ಬೈ ಎ ಇಂಟು ಡಿ ಟಿ ಇಸ್ ಈಕ್ವಲ್ ಟು ಇ ಸಿಗ್ಮಾ ಟಿ ಟು ದಿ ಪವರ್ ಆಫ್ 4 ಮೈನಸ್ ಟಿ ನಾಟ್ ಟು ದಿ ಪವರ್ ಆಫ್ 4. ದೇರ್ಫೋರ್ ಡಿ ಟಿ ಡಿವೈಡೆಡ್ ಬೈ dt is equal to E sigma A divided by MC into T power 4 minus T naught to the power of 4. ನಾನು ಏನಕ್ಕೆ ಈ ಈಕ್ವೇಷನ್ ತಗೊಳ್ತಿದ್ದೀನಿ ಅಂದರೆ ಈ ಒಂದು ಈಕ್ವೇಷನ್ ಅನ್ನು ನಿಮ್ಮ JEE ಮೇನ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ದ ರೇಟ್ ಆಫ್ ಕೂಲಿಂಗ್ ಆರ್ ರೇಟ್ ಆಫ್ ಲಾಸ್ ಆಫ್ ದ ಟೆಂಪರೇಚರ್ ಆಫ್ ದ ಬಾಡಿ ಈಸ್ ಡಿಪೆಂಡ್ಸ್ ಆನ್ ವಾಟ್ ಫ್ಯಾಕ್ಟರ್ಸ್ ಅಂತ. ನೋಡಿ ಇಟ್ ಡಿಪೆಂಡ್ಸ್ ಅಪಾನ್ ದ ಎಮಿಸಿವಿಟಿ, ಇಟ್ ಡಿಪೆಂಡ್ಸ್ ಅಪಾನ್ ದ ಏರಿಯಾ ಆಫ್ ದ ಬಾಡಿ, ಇಟ್ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ಬಾಡಿ, ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ನೋಡಿ ಕ್ವಶನ್ ಅಲ್ಲಿ ಕೊಟ್ಟಿರೋ ಸಿಮಿಲರ್ ಕಂಡೀಷನ್ಸ್ ಅಂತ ಹೇಳಿರೋದ್ರಿಂದ ಈ ಒಂದು ಟಿ ಫಾರ್ 4 ಮೈನಸ್ ಟಿ ನಾಟ್ ಟು ದಿ ಪವರ್ 4 ಇಸ್ ಕಾನ್ಸ್ಟೆಂಟ್. ಸೊ ದಟ್ ಡಿ ಟಿ ಬೈ ಡಿ ಟಿ ಇಸ್ ಈಕ್ವಲ್ ಟು ಇ ಸಿಗ್ಮಾ ಎ ಡಿವೈಡೆಡ್ ಬೈ ಎಮ್ ಸಿ ಇಂಟು ಟಿ ಪವರ್ 4 ಮೈನಸ್ ಟಿ ನಾಟ್ ಟು ದಿ ಪವರ್ ಆಫ್ 4. ಸಿಮಿಲರ್ ಕಂಡೀಷನ್ ಆಗಿರೋದ್ರಿಂದ ಇದು ಕಾನ್ಸ್ಟೆಂಟ್ ಆಗುತ್ತೆ. ಎಮಿಸಿವಿಟಿ ಇಸ್ ಆಲ್ಸೋ ಕಾನ್ಸ್ಟೆಂಟ್ ಬಿಕಾಸ್ ಮೆಟೀರಿಯಲ್ ಇಸ್ ಸೇಮ್. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಸ್ ಆಲ್ಸೋ ಕಾನ್ಸ್ಟೆಂಟ್ ಬಿಕಾಸ್ ಮೆಟೀರಿಯಲ್ ಇಸ್ ಸೇಮ್. ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಸೇಮ್ ಅಂತ ಕೊಟ್ಟಿದ್ರೆ ಕ್ವಶನ್ ಅಲ್ಲಿ ಮಾಸ್ ಇಸ್ ಆಲ್ಸೋ ಸೇಮ್. ಸ್ಟೀಫನ್ ಕಾನ್ಸ್ಟೆಂಟ್ ಇಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್, ಇಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಆಲ್ ದ ಮೆಟೀರಿಯಲ್. ಸೊ ದಟ್ ದ ರೇಟ್ ಆಫ್ ಕೂಲಿಂಗ್ ಆಫ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ನೋಡಿ ಅಮಾಂಗ್ ಸ್ಪಿಯರ್, ಕ್ಯೂಬ್ ಅಂಡ್ ಸರ್ಕ್ಯುಲರ್ ಪ್ಲೇಟ್, the surface area contact with the body will be greater for a circular shape and the least for a sphere. ಹಾಗಾಗಿ ಯಾವ ಆಬ್ಜೆಕ್ಟಿಗೆ ಮೋರ್ ಸರ್ಫೇಸ್ ಏರಿಯಾ ಇರುತ್ತೋ ಆ ಆಬ್ಜೆಕ್ಟ್ ಏನಾಗುತ್ತೆ ಬೇಗ ಕೂಲ್ ಆಗ್ತಾ ಹೋಗುತ್ತೆ. ಯಾವ ಆಬ್ಜೆಕ್ಟಿಗೆ ಲೆಸ್ ಸರ್ಫೇಸ್ ಏರಿಯಾ ಇರುತ್ತೋ ಆ ಆಬ್ಜೆಕ್ಟ್ ಏನಾಗುತ್ತೆ ಸ್ಲೋ ಆಗಿ ಕೂಲ್ ಆಗ್ತಾ ಹೋಗುತ್ತೆ. ನೋಡಿ ಈ ಒಂದು ಈಕ್ವೇಷನ್ ಅಲ್ಲಿ ನಾವು ನೋಡಿದಾಗ ಸರ್ಕ್ಯುಲರ್ ಪ್ಲೇಟ್ ವಿಲ್ ಕೂಲ್ ಫಾಸ್ಟರ್ ಆಸ್ ಕಂಪೇರ್ ಟು ಕ್ಯೂಬ್ ಆಸ್ ಕಂಪೇರ್ ಟು ಸ್ಪಿಯರ್. Therefore, the answer is circular plate cools faster, sphere will cools slowest. Next question. An aluminium sphere is dipped into water. Which of the following is true? Buoyancy in water at 0 degrees Celsius will be same as that of water at 4 degrees Celsius ಅಂತ ಹೇಳಿದರೆ, ಹಾಗಾದರೆ ಬಯಾನ್ಸಿ ಡೆನ್ಸಿಟಿ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗೋಣ. ಒಂದು ಅಲ್ಯೂಮಿನಿಯಂ ಪೀಸ್ನ ವಾಟರಲ್ಲಿ ಡಿಪ್ ಮಾಡಿದರೆ, they are dipped in water. This is the aluminum piece is dipped in water. ನೋಡಿ ಯಾವುದೇ ಒಂದು ಸಬ್ಸ್ಟೆನ್ಸ್ ನ ವಾಟರ್ ಅಲ್ಲಿ ಡಿಪ್ ಮಾಡಿದಾಗ ಇದಕ್ಕೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗುತ್ತೆ ಅಂದ್ರೆ ಒನ್ ಫೋರ್ಸ್ ವಿಲ್ ಬಿ ದ ಆಕ್ಚುಯಲ್ weight of the object. Another force when the object is placed in water there will be a upthrust, that is due to the buoyancy. ನಾನು upthrust ಅಂತ ತಗೊಂಡೆ. Upthrust is also called it as a buoyant force, is also called it as a buoyancy. What is the value of buoyant force is very important. ನೋಡಿ buoyant force ಏನಾಗಿರುತ್ತೆ ಅಂದ್ರೆ that is equal to weight of the liquid displaced, weight of the liquid displaced.
So that weight is nothing but mass into acceleration due to gravity. Here mass of the liquid displaced. ನಮಗೆ mass ಗೊತ್ತಿಲ್ಲ, in terms of density ಮತ್ತೆ volume ಅಲ್ಲಿ ಬರ್ಕೊಂಡಾಗ volume into density of the liquid into g. Here volume ಯಾವುದು ಅಂದ್ರೆ volume of the object submerged in the liquid. This is the volume of the object submerged. ನೋಡಿ ಇಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ದ ಆಬ್ಜೆಕ್ಟ್ ಸಬ್ಮರ್ಜ್ಡ್ ಆಗಿರುತ್ತೋ ಆ ವಾಲ್ಯೂಮ್ನ ನಾವೇನು ಮಾಡಬೇಕು ತಗೋಬೇಕಾಗುತ್ತೆ. ಇಫ್ ದ ಆಬ್ಜೆಕ್ಟ್ ಇಸ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಇನ್ ವಾಟರ್, ದಿಸ್ ಇಸ್ ಬಿಕಮ್ಸ್ ವಿ ಸಬ್ಮರ್ಜ್ಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್ ಆಗಿರುತ್ತೆ. ಸೊ ದಟ್ ಅಪ್ ಥ್ರಸ್ಟ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ವಿ ನಾಟ್ ಇಂಟು ರೋ ಎಲ್ ಇಂಟು ಜಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಅಪ್ ಥ್ರಸ್ಟ್ ವೆನ್ ದ ಆಬ್ಜೆಕ್ಟ್ ಇಸ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಇನ್ ದ ಲಿಕ್ವಿಡ್. ಇಫ್ ಇಟ್ ಇಸ್ ಪಾರ್ಷಿಯಲಿ ಸಬ್ಮರ್ಜ್ಡ್ ಇನ್ ದ ಲಿಕ್ವಿಡ್, ದಿಸ್ ಇಸ್ ದ ಫಾರ್ಮುಲಾ. ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಡೆನ್ಸಿಟಿ, ವಾಟ್ ಈಸ್ ದ ಬಯಾಂಟಿಕ್ ಫೋರ್ಸ್ ವೆನ್ ಡೆನ್ಸಿಟಿ ಇಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂಡ್ ಡೆನ್ಸಿಟಿ ಅಟ್ 4 ಡಿಗ್ರಿ ಸೆಲ್ಸಿಯಸ್. ನೋಡಿ ಫಸ್ಟ್ ಕೇಸಲ್ಲಿ ತಗೊಳ್ಳೋಣ. ಬಯಾಂಟಿಕ್ ಫೋರ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್ into density of the water at 0 degree Celsius into acceleration due to gravity. Byantic force at 4 degree Celsius is equal to volume of the object into density at 4 degree into g. So that byantic force at 0 degree Celsius divided by byantic force at 4 degree Celsius is equal to, everything is cancelled out, remaining will be rho naught divided by rho 4, means density at 0 degree Celsius and density at 4 degree Celsius. We know that according to anomalous expansion of water, density of the water at 4 degree Celsius is greater than density of the water at 0 degree Celsius. ಹಾಗಾಗಿ ಈ ವ್ಯಾಲ್ಯೂ ಏನಾಗಿರುತ್ತೆ ಕಡಿಮೆ ಇರುತ್ತೆ, ಈ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ದಿಸ್ ಕ್ವಾಂಟಿಟಿ ವಿಲ್ ಬಿ ಲೆಸ್ ದ್ಯಾನ್ 1 ಆಗಿರುತ್ತೆ. ಯಾವುದೇ ಒಂದು ಕ್ವಾಂಟಿಟಿನ ಲೆಸ್ ದ್ಯಾನ್ 1 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. ಸೊ ದಟ್ ಬಯಾಂಟಿಕ್ ಫೋರ್ಸ್ at 0 degree Celsius is less than the byantic force at 4 degree Celsius. Therefore, the answer is buoyancy at 4 degree Celsius is greater as compared to buoyancy at 0 degree Celsius. This is the answer for the question. Next question. 1 mole of O2 gas is heated at constant pressure starting at 27 degree Celsius. How much energy must be added to the gas as to heat double its volume? ಆಪ್ಷನ್ಸ್ ಅಲ್ಲಿ ನಿಮಗೆ ಇನ್ ಟರ್ಮ್ಸ್ ಆಫ್ ಆರ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೋಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ದೇರ್ ವಿಲ್ ಬಿ ಅ O2 ಗ್ಯಾಸ್, ದ ನಂಬರ್ ಆಫ್ ಮೋಲ್ಸ್ ವಿಲ್ ಬಿ 1 ಅಂಡ್ ಆಲ್ಸೋ ಪ್ರೆಷರ್ ಈಸ್ ಕಾನ್ಸ್ಟೆಂಟ್. ವೆನ್ ಪ್ರೆಷರ್ ಈಸ್ ಕಾನ್ಸ್ಟೆಂಟ್ ವಿ ನೋ ದಟ್ ವಾಲ್ಯೂಮ್ ಆಫ್ ಎ ಗಿವನ್ ಮಾಸ್ ಆಫ್ ಎ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಇದು ಹೇಗೆ ಬರುತ್ತೆ ಅಂದರೆ ವಿ ನೋ ಬೈ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಶನ್ ಪಿ ವಿ ಇಸ್ ಈಕ್ವಲ್ ಟು nRT. When pressure is constant, V is equal to nR divided by P into T. N is number of moles is constant, gas constant is also constant, P is also constant, so that V is equal to constant times T ಆಗಿರುತ್ತೆ. So that V is directly proportional to T. Question ಅಲ್ಲಿ ಕೊಟ್ಟಿದ್ದಾರೆ initial temperature is given 27 degree Celsius. 27 degree Celsius is nothing but 300 Kelvin. They did not given the final temperature. They are given volume, initial volume will be V, final volume will be, this is the initial volume. Similarly final volume they are given 2 times the V. They are asking what will be the amount of heat required to increase the volume from V to 2V at constant pressure ಅಂತ ಹೇಳಿದ್ದಾರೆ. ನೋಡಿ amount of heat required, we know that Q is equal to NCP into dt. Here CP why we took, because of the constant pressure. Cp is nothing but specific heat capacity at constant pressure. Nodi Q is equal to N, they are given number of moles will be 1, Cp is not given, dt is equal to final temperature minus initial temperature. Initial temperature is given, final temperature also we don't know. Nodi ee condition na use ಮಾಡ್ಕೊಳ್ಳೋಣ ನಾವು. V1 is equal to constant times T1, V2 is equal to constant times T2. Therefore, V2 divided by V1 is equal to T2 divided by T1. Therefore, T2 is equal to V2 divided by V1 times T1. V2 ಕೊಟ್ಟಿದ್ದಾರೆ, that is 2V, this is V into T1 is 300. So that we got the final temperature, that is 600 Kelvin. ನೋಡಿ ಈಗ ಟೆಂಪರೇಚರ್ ಸಿಕ್ಕಾಯಿತು.
ಇನಿಷಿಯಲ್ ಟೆಂಪ್ರೇಚರು ಸಿಕ್ಕಾಯಿತು, ಬಟ್ ಸಿ ಪಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಸಿ ಪಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ದ ಜನರಲ್ ಫಾರ್ಮುಲಾ ಫಾರ್ ಸಿ ಪಿ ಈಸ್ 1 + 2 divided by f times r. This is the formula for calculation of Cp. Similarly, Cv calculation f divided by 2 times r, where f is the number of degrees of freedom. ನೋಡಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಿಮಗೆ O2 ಮಾಲಿಕ್ಯೂಲ್ ಆಗಿರೋದ್ರಿಂದ it is a diatomic molecule. The number of degrees of freedom is 5, so that Cp is equal to 2 divided by 5, so that 7 by 2 times this is 7 divided by 5 times r. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ q is equal to 1 into Cp is 7 by 5 times r, so that final is 600 minus 300 is 300. If you multiply, this is 2100 divided by 5, 1050 r. This is the answer for the given question. Next question, a cup of tea cools from 65.5 degrees Celsius to 62.5 degrees Celsius in 1 minute in a room temperature at 22.5 degrees Celsius. How long will it take to cool from 46.5 degrees Celsius to 40.5 degrees Celsius in the same room temperature ಅಂತ ಕೇಳಿದ್ದಾರೆ. ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಏನು ಹೇಳಿದ್ದಾರೆ ಅಂದರೆ ಎರಡು ಟೆಂಪ್ರೇಚರ್ ನೋಡಿ 65.5 ಡಿಗ್ರಿ ಸೆಲ್ಸಿಯಸ್ ಇಂದ 62.5 ಡಿಗ್ರಿ ಸೆಲ್ಸಿಯಸ್ಗೆ ಕೂಲ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತಿದೆ ಅಂದರೆ 1 ಮಿನಿಟ್ ತೊಗೊಳ್ತಿದೆ. ದೇ ಆರ್ ಗಿವನ್ ದ ಸರೌಂಡಿಂಗ್ ಟೆಂಪ್ರೇಚರ್. ಹಾಗಾದರೆ 46.5 ಡಿಗ್ರಿ ಸೆಲ್ಸಿಯಸ್ ಇಂದ 40.5 ಡಿಗ್ರಿ ಸೆಲ್ಸಿಯಸ್ ಕೂಲ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾರೆ. We know that from according to Newton's law of cooling, the rate of cooling is equal to constant times T minus T naught, where T is the temperature of the body, T naught is the temperature of the surrounding. ನೋಡಿ ಇದನ್ನ ಈ ತರನು ಬರೀಬಹುದು. That is dt is nothing but difference in the temperature of the body, T1 minus T2 divided by T into constant. This can be written as temperature of the body, can also be written as average temperature of the two different temperature of the body, that is T1 plus T2 divided by 2 minus that is the average temperature T naught. Now first case na substitute ಮಾಡ್ತಾ ಹೋಗೋಣ. First case ಅಲ್ಲಿ ನೋಡಿ they are given 65.5 degree Celsius and 62.5 degree Celsius, so that 65.5 minus 62.5 divided by time taken, they are given 1 minute, that is equal to K into the average will be 65.5 plus 62.5 divided by 2 minus they are given surrounding temperature is 22.5. ನೋಡಿ ಸಿಂಪ್ಲಿಫೈ ಮಾಡಿದರೆ 65 means this is 3 divided by 1 K. If you simplify it, you can get 41.5. This is the equation number 1. Second case ಅಲ್ಲಿ ನೋಡಿ they are given in the second case the temperature will be 46.5 minus another temperature is 40.5 divided by time taken, we should calculate T into K times the average will be 46.5 plus 40.5 divided by 2 minus 22.5 degree. Simplify ಮಾಡಿದರೆ this is 6 divided by T is equal to K into this is 21. This is equation number 2. ನೋಡಿ equation ನ divide ಮಾಡಿದರೆ 1 divided by 2 we can get 3 divided by 1 divided by 6 divided by T is equal to K get cancel out. This is 41.5 divided by 21. Therefore 3 ones are 3 twos are, this is going to be T 41.5 into 2 divided by 21. We can get approximately 4 minutes, so that this is the answer for the given question. Next question, a pan filled with hot food cools from 94 degrees Celsius to 86 degrees Celsius in 2 minutes when the room temperature is 20 degrees Celsius. How long will it cool from 74 degrees Celsius to 66 degrees Celsius? This question is also based on the Newton's law of cooling. According to Newton's law of cooling, the rate of decrease of temperature is equal to constant times T minus T naught. T is the temperature of the body, T naught is the temperature of the surrounding. This formula can also be written as T1 minus T2 by T is equal to K times that is average temperature into temperature of the surrounding. Now first case alli ಏನು ಕೊಟ್ಟಿದ್ದಾರೆ ಅಂದ್ರೆ in the first case they are given the temperature will be 94 minus 86. 94 minus 86 will be 8 divided by time taken will be 2 is equal to K into
94 plus 86 divided by 2 into 20. This is becomes 70. This is equation number 1. Second case al nodi. In the second case, they are given 74 minus 66, that is also 8 divided by t we should calculate into k. This average will be 74 plus 66 then minus 20. This is becomes 50. This is equation number 2. Now equation 1 divided by 2 madidre, this is 8 get cancel out, the remaining will be 1 by 2 divided by 1 by t is equal to k get cancel out, 70 divided by 50, here 0 get cancel out, therefore t is equal to 7 into 2 divided by 5, so that 14 divided by 5, this is becomes 2.8 minute. This is the answer for the given question. Next question, 4 rods with different radii r and length l are used to connect two heat reservoir at a different temperature. Which one will conduct most heat anta kelidare. Nodi, heat conducted by the rod will be depends upon, that is the rate of flow of heat, that is equal to h, rate of flow of heat. This is also called it as a heat current antanu karitivi. Heat current is given by, for example, if you consider a rod, this is maintained at a two different temperature T1 T2. Here let T1 is greater than T2. When temperature T1 is greater than T2, heat will be flows from T1 to T2, having a length will be L and area of cross section will be A. Hagagi the rate of heat conducted by the rod will be dependent upon K into A T1 minus T2 divided by L, where A is the area of cross section of the rod, T1 and T2 is the difference in the temperature of the two phases, L is the that length of that rod, K is the thermal conductivity of the given material of the rod. ಹಾಗಾಗಿ ಕ್ವಶನ್ ಅಲ್ಲಿ ಹೇಳಿದರೆ ಸೇಮ್ ಮೆಟೀರಿಯಲ್ ಫಾರ್ ಡಿಫರೆಂಟ್ ರೇಡಿಯಸ್ ಆಸ್ ವೆಲ್ ಆಸ್ ಲೆಂತ್ ಅಂತ ಹೇಳಿದ್ದಾರೆ. ಸೊ ದಟ್ Q by T is equal to K times ರೇಡಿಯಸ್ ಅಲ್ಲಿ ಕೊಟ್ಟಿರೋದ್ರಿಂದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವಿಲ್ ಬಿ ಸರ್ಕ್ಯುಲರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ದಟ್ ಈಸ್ pi r square into T1 minus T2 divided by L. So that same K, same T1 minus T2, pi is same. ಹಾಗಾಗಿ heat conducted by the rod is directly proportional to square of the radius and inversely proportional to L. ನೋಡಿ ನಿಮಗೆ ಗಿವನ್ ಆಪ್ಷನ್ಸ್ ಅಲ್ಲಿ ಲಾಸ್ಟ್ ಆಪ್ಷನ್ಸ್ ಅಲ್ಲಿ ನೋಡಿ r is equal to ಏನಿದೆ 2 ಸೆಂಟಿಮೀಟರ್ ಇದೆ, L is equal to 1/2 ಸೆಂಟಿಮೀಟರ್ ಇದೆ. ನೋಡಿ ರೇಡಿಯಸ್ ವಿಲ್ ಬಿ ಮೋರ್, ಲೆಂತ್ ವಿಲ್ ಬಿ ಲೆಸ್, so that Q by T becomes more, so that heat conducted by the rod is more for R will be more, L will be less, so that the option is fourth option is correct. We move on to the next question. 1 gram of ice is mixed with 1 gram of steam at thermal equilibrium. The temperature of the mixture is ಅಂತ ಹೇಳಿದ್ದಾರೆ. ನೋಡಿ ಕ್ವಶನ್ ತುಂಬ ಇಂಪಾರ್ಟೆಂಟ್ ಕ್ವಶನ್ನು ಫಾರ್ ದ JEE ಮೇನ್ಸ್ ಆಸ್ ವೆಲ್ ಆಸ್ ನೀಟ್ ಆಗು. ನೋಡಿ ನಾವು 1 ಗ್ರಾಮ್ ಆಫ್ ಐಸ್ನ 1 ಗ್ರಾಮ್ ಆಫ್ ಸ್ಟೀಮ್ ಜೊತೆ ಮಿಕ್ಸ್ ಮಾಡಿದಾಗ ಈ ಸ್ಟೀಮ್ ಏನಾಗುತ್ತೆ ಹಾಟ್ ಬಾಡಿ ಆಗಿರೋದ್ರಿಂದ ಸ್ಟೀಮ್ ಗೊತ್ತಿದೆ ನಮಗೆ, ದ ಸ್ಟೀಮ್ ಟೆಂಪ್ರೇಚರ್ ವಿಲ್ ಬಿ 100 ಡಿಗ್ರಿ ಸೆಲ್ಸಿಯಸ್. ಸಿಮಿಲರ್ಲಿ ಐಸಿನ ಟೆಂಪ್ರೇಚರ್ ಏನಾಗಿರುತ್ತೆ 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಸೊ ದಟ್ ಐಸ್ ಇಸ್ ಎ ಕೋಲ್ಡ್ ಬಾಡಿ, ಸ್ಟೀಮ್ ಇಸ್ ಎ ಹಾಟ್ ಬಾಡಿ. ಸ್ಟೀಮ್ ಏನು ಮಾಡುತ್ತೆ ಹೀಟನ್ನ ರಿಲೀಸ್ ಮಾಡುತ್ತೆ, ಐಸ್ ಏನು ಮಾಡುತ್ತೆ ಹೀಟನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಹಾಗಾದರೆ ಇವೆರಡನ್ನೂ ಮಿಕ್ಸ್ ಮಾಡಿದಾಗ ಯಾವ ಕಾಮನ್ ಟೆಂಪ್ರೇಚರಿಗೆ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಅದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು ಇನ್ಫಾರ್ಮೇಷನ್. ಲೇಟೆಂಟ್ ಆಫ್ heat of fusion means the amount of heat required to change the substance from solid to liquid or liquid to solid is given by 80 calorie per gram. ನೋಡಿ 80 ಕ್ಯಾಲೋರಿ ಬೇಕಾಗಿದೆ. ಅದೇ ರೀತಿ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ಲಿಕ್ವಿಡ್ ಇಂದ ವೇಪರ್ಗೆ ಅಥವಾ ವೇಪರ್ ಇಂದ ಲಿಕ್ವಿಡ್ಗೆ ಆರ್ ಲಿಕ್ವಿಡ್ ಟು ಸ್ಟೀಮ್ ಆರ್ ಸ್ಟೀಮ್ ಟು ವಾಟರ್ ಆಗಿ ಕನ್ವರ್ಟ್ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹೀಟನ್ನು ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತೀವಿ. ಅದರ ವ್ಯಾಲ್ಯೂ ಎಷ್ಟಿದೆ ಅಂದರೆ 540 ಕ್ಯಾಲೋರಿ ಪರ್ ಗ್ರಾಮ್ ಆಗಿರುತ್ತೆ. ಸಿಮಿಲರ್ಲಿ specific heat capacity of steam is equal to specific heat capacity of water, that is equal to 0.5 calorie per gram per degree Celsius. Similarly specific heat capacity of the water is 1 calorie per gram. ನೋಡಿ this is for water ಗೆ, ಈ ವ್ಯಾಲ್ಯೂಸ್ ಎಲ್ಲ ವಾಟರ್ಗೆ, ಯಾಕಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ವಾಟರ್ ಮೇಲೆ ಕೇಳ್ತಾರೆ.
ಇವೆಲ್ಲ ನಿಮಗೆ CGS ಯೂನಿಟಲ್ಲಿದೆ. SI ಯೂನಿಟಿಗೆ ಬೇಕಾದರೆ ಪ್ರತಿಯೊಂದಕ್ಕೆ 4200ನ ಮಲ್ಟಿಪ್ಲೈ ಮಾಡಿದರೆ ಯು ಕ್ಯಾನ್ ಗೆಟ್ ದೀಸ್ ಆಲ್ ದ ಕಾನ್ಸ್ಟೆಂಟ್ ಇನ್ SI ಯೂನಿಟ್. ಆದಷ್ಟು ಇವನ್ನ ರಿಮೆಂಬರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸುಮಾರು ಪೇಪರಲ್ಲಿ ಇದ್ರ ವ್ಯಾಲ್ಯೂಗಳನ್ನ ಕೊಡೋದಿಲ್ಲ. ಈಗ ನೋಡ್ತಾ ಹೋಗಿ, ಈಗ ಏನು ಮಾಡ್ತಿದೆ, ಸ್ಟೀಮ್ ಏನಾಗುತ್ತೆ, ಹೀಟನ್ನ ರಿಲೀಸ್ ಮಾಡುತ್ತೆ. ಐಸ್ ಏನು ಮಾಡುತ್ತೆ, ಆ ಹೀಟನ್ನ ಗೈನ್ ಮಾಡ್ಕೊತಾ ಹೋಗುತ್ತೆ. ನೋಡಿ, ಈಗ ಸ್ಟೀಮ್ ಇದ್ದಿದ್ದು ಹೀಟನ್ನ ರಿಲೀಸ್ ಮಾಡಿದರೆ ಸ್ಟೀಮ್ ಬಿಕಮ್ಸ್ ವಾಟರ್ ಆಗುತ್ತೆ. ವಾಟರ್ ಯಾವ ಡಿಗ್ರಿ ಟೆಂಪ್ರೇಚರ್ಗೆ, 100 ಡಿಗ್ರಿ ಸೆಲ್ಸಿಯಸ್ಸಿಗೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಈಗ ಸ್ಟೀಮ್ ಇದ್ದಿದ್ದು ವಾಟರ್ ಆಗಿ ಕನ್ವರ್ಟ್ ಆಗೋದು. ವೆನ್ ದ ಸಬ್ಸ್ಟೆನ್ಸ್ ಅಂಡರ್ಗೋ ಚೇಂಜ್ ಆಫ್ ಫೇಸ್ ದೇರ್ ಇಸ್ ನೋ ಚೇಂಜ್ ಇನ್ ದ ಟೆಂಪ್ರೇಚರ್. ಫೇಸ್ ಚೇಂಜ್ ಆಗಬೇಕಾದ್ರೆ ಯಾವುದೇ ರೀತಿ ಟೆಂಪ್ರೇಚರ್ ಚೇಂಜ್ ಆಗಲ್ಲ. 100 ಡಿಗ್ರಿ ಸೆಲ್ಸಿಯಸ್ ಸ್ಟೀಮು 100 ಡಿಗ್ರಿಯಸ್ ವಾಟರ್ ಆಗಿದೆ. ಹಾಗಾದರೆ ಅಮೌಂಟ್ ಆಫ್ ಹೀಟ್ ರಿಲೀಸ್ಡ್ ಇಸ್ ಈಕ್ವಲ್ ಟು m ಇಂಟು ದಟ್ ಈಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಮಾಸ್ ಆಫ್ ದ ಸ್ಟೀಮ್ ಈಸ್ ಗಿವನ್ 1 ಇಂಟು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಇಸ್ 540. ಸೊ ದಟ್ 540 ಕ್ಯಾಲೋರಿಯಷ್ಟು ಎನರ್ಜಿ ಏನಾಯಿತು, ಹೀಟ್ ಏನಾಗ್ತಿದೆ, ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ಇದಕ್ಕೆ ಬರೋಣ. ಈಗೇನಾಗಿದೆ, ದಿಸ್ ಇಸ್ ದ ಐಸ್. ಐಸ್ ಏನಾಗುತ್ತೆ, ಇವಾಗ ಮಿಕ್ಸ್ ಮಾಡಿದ ಕೂಡಲೇ ಐಸ್ ಬಿಕಮ್ಸ್ ವಾಟರ್. ವಾಟರ್ ಆಗಬೇಕಾದ್ರೆ ಟೆಂಪ್ರೇಚರ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ದಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. ವಾಟರ್ ಆಗಿ ಕನ್ವರ್ಟ್ ಆಗ್ತಿದೆ. ಈಗ ಏನಾಗ್ತಿದೆ, ಫೇಸ್ ಚೇಂಜ್ ಆಗ್ತಿದೆ. ವೆನ್ ಎವರ್ ದ ಫೇಸ್ ಚೇಂಜಸ್ ದೇರ್ ಇಸ್ ನೋ ಚೇಂಜ್ ಇನ್ ದ ಟೆಂಪ್ರೇಚರ್. ಸೊ ದಟ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ವಿಲ್ ಬಿ m ಇಂಟು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಸೊ ದಟ್ m ವಿಲ್ ಬಿ 1. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಸಾರಿ ಇಲ್ಲಿ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ದಟ್ ಈಸ್ 80. ಸೊ ದಟ್ 80 ಕ್ಯಾಲೋರಿ ಎಷ್ಟು ಏನಾಯಿತು, ಹೀಟ್ ರಿಕ್ವೈರ್ಡ್ ಆಯಿತು. ನಮಗೆ ಟೋಟಲ್ ಎಷ್ಟು ರಿಲೀಸ್ ಆಗಿದೆ, 540 ಇದೆ. ಈ ಎಷ್ಟು ರಿಕ್ವೈರ್ ಇರೋದು, 80 ರಿಕ್ವೈರ್ಡ್ ಇದೆ. ಹಾಗಾಗಿ ರಿಮೈನಿಂಗ್ ಹೀಟ್ ಏನಾಗುತ್ತೆ, ಮತ್ತೆ ಈ 0 ಡಿಗ್ರಿ ಸೆಲ್ಸಿಯಸ್ ವಾಟರ್ ಏನಾಗುತ್ತೆ, ಮತ್ತೆ ಚೇಂಜ್ ಆಫ್ ಫೇಸ್ ಆಗುತ್ತೆ. ನೌ ಇಟ್ ವಿಲ್ ಬಿ ಇನ್ಕ್ರೀಸಸ್ ದ ಟೆಂಪ್ರೇಚರ್ ಟು 100 ಡಿಗ್ರಿ ಸೆಲ್ಸಿಯಸ್ ಟು ವಾಟರ್. ಯಾಕಂದರೆ ವಾಟರು 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗೋ ತನಕ ಅದು ಬಾಯ್ಲಿಂಗ್ ಸ್ಟಾರ್ಟ್ ಆಗಲ್ಲ. ಹಾಗಾಗಿ 0 ಡಿಗ್ರಿ ಸೆಲ್ಸಿಯಸ್ ಇಂದ 100 ಡಿಗ್ರಿ ಸೆಲ್ಸಿಯಸ್ ತನಕ ಏನಾಗ್ತಿದೆ, ಈಗ ರೀಚ್ ಆಗ್ತಿದೆ. ಇಲ್ಲೇನಾಗ್ತಿದೆ, ದೇರ್ ವಿಲ್ ಬಿ ಎ ಚೇಂಜ್ ಆಫ್ ದ ಟೆಂಪ್ರೇಚರ್. ಚೇಂಜ್ ಆಫ್ ದ ಟೆಂಪ್ರೇಚರ್ ಬಂದಾಗ ನಾವೇನು ಯೂಸ್ ಮಾಡಬೇಕು, mc ಇಂಟು ಡೆಲ್ಟಾ ಟಿ. So that m is mass of the water is 1 into specific heat capacity of the water. Specific heat capacity of the water is 1 into change in temperature. Initially ಎಷ್ಟಿದೆ, 0 degree. Finally ಎಷ್ಟು reach ಆಯಿತು, 100. So that 100 minus 0. So that the answer will be 100 degree, 100 calorie ಅಷ್ಟು heat. ನೋಡಿ, ಟೋಟಲ್ ಹೀಟ್ ಎಷ್ಟು ಬೇಕು, 0 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಐಸು 100 ಡಿಗ್ರಿ ಸೆಲ್ಸಿಯಸ್ ವಾಟರ್ ಆಗೋಕ್ಕೆ ಬೇಕಾಗಿರ್ತಕ್ಕಂಥ ಹೀಟು ಟೋಟಲ್ ವಿಲ್ ಬಿ 180 ಕ್ಯಾಲೋರಿ ಬೇಕಾಗಿದೆ. ನಮಗೆ ಟೋಟಲ್ ಹೀಟ್ ರಿಲೀಸ್ ಆಗಿರ್ತಕ್ಕಂಥದ್ದು 540. ಸೊ ದಟ್ 540ನಲ್ಲಿ ಎಷ್ಟು ನಮಗೆ ಹೀಟ್ ರಿಕ್ವೈರ್ಡ್ ಆಗಿದೆ, 180 ಕ್ಯಾಲೋರಿಯಷ್ಟು ಹೀಟ್ ರಿಕ್ವೈರ್ಡ್ ಆಗಿದೆ. ಸೊ ದ್ಯಾಟ್ ಇನ್ ರಿಮೈನಿಂಗು 360 ಕ್ಯಾಲೋರಿ ಏನಾಯಿತು, ರಿಮೈನಿಂಗ್ ಉಳಿದಿದೆ. ಬಟ್ ಈ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರ್ತಕ್ಕಂಥ ವಾಟರು ನೆಕ್ಸ್ಟು 100 ಡಿಗ್ರಿ ಸೆಲ್ಸಿಯಸ್ ಸ್ಟೀಮ್ ಆಗೋಕ್ಕೆ ನಮಗೆ ಎಷ್ಟು ಹೀಟ್ ಬೇಕಾಗಿದೆ, 540. ಬಟ್ ನಮ್ಮ ಹತ್ರ ಇರ್ತಕ್ಕಂಥ ಹೀಟು 360. ಹಾಗಾಗಿ ದಿಸ್ ಇಸ್ ದ ಫೈನಲ್ ಸ್ಟೇಟ್ ಆಫ್ ದ ಐಸ್. ಐಸ್ ಏನಾಗಿದೆ, ಇವಾಗ 100 ಡಿಗ್ರಿ ಸೆಲ್ಸಿಯಸ್ ವಾಟರ್ಗೆ ರೀಚ್ ಆಗಿದೆ. ಈ ಸ್ಟೀಮು ಕೂಡ ಏನಾಯಿತು, 100 ಡಿಗ್ರಿ ಸೆಲ್ಸಿಯಸ್ ವಾಟರಿಗೆ ರೀಚ್ ಆಗಿದೆ. ಸೊ ದಟ್ ದ ಕಾಮನ್ ಟೆಂಪ್ರೇಚರ್ ಎಷ್ಟಕ್ಕೆ ರೀಚ್ ಆಯಿತು, 100 ಡಿಗ್ರಿ ಸೆಲ್ಸಿಯಸ್. ದಿಸ್ ಇಸ್ ದ ಕಾಮನ್ ಟೆಂಪ್ರೇಚರ್ ಆಫ್ ದ ಗಿವನ್ ಮಿಕ್ಸ್ಚರ್. ಹಾಗಾದರೆ ಇಲ್ಲಿ ಈಗ 360 ಕ್ಯಾಲೋರಿಯಷ್ಟು ಹೀಟ್ ಎಲ್ಲೋಯ್ತು ಅನ್ನೋದು ಪ್ರಶ್ನೆ. ನೋಡಿ, ಈಗ ನಮಗೆ ಸಿಕ್ಕಿರ್ತಕ್ಕಂಥದ್ದೇನು, ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆಫ್ ವಾಟರ್, ಇಯರ್ ಆಲ್ಸೋ 100 ಡಿಗ್ರಿ ಸೆಲ್ಸಿಯಸ್ ಆಫ್ ವಾಟರ್. ವಾಟ್ ಈಸ್ ದ ಮಾಸ್, ಇಯರ್ ಆಲ್ಸೋ 1 ಗ್ರಾಮ್, ಇಯರ್ ಆಲ್ಸೋ 1 ಗ್ರಾಮ್. ನಮಗೆ ಸಿಕ್ಕಿರ್ತಕ್ಕಂಥದ್ದು ಟೋಟಲು 2 ಗ್ರಾಮ್ 100 ಡಿಗ್ರಿ ಸೆಲ್ಸಿಯಸ್ ಆಫ್ ವಾಟರ್ ಸಿಕ್ಕಿದೆ. ಈಗ ನೆಕ್ಸ್ಟ್ ನಮಗೆ ಮಿಗಿಲ್ತಕ್ಕಂಥ ಹೀಟು 360 ಆಫ್ ಕ್ಯಾಲೋರಿಯಷ್ಟು ಹೀಟು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ನೋಡಿ, 360 ಕ್ಯಾಲೋರಿ ಆಫ್ ಹೀಟ್ ಈಸ್ ಯೂಸ್ಡ್ ಟು ಚೇಂಜ್ ದ ಸ್ಟೇಟ್ ಆಫ್ ವಾಟರ್ ಇಂಟು ಸ್ಟೀಮ್. 100 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಗಿದೆ ಅಂದರೆ ದೇರ್ ವಿಲ್ ಬಿ ಎ ಚೇಂಜ್ ಆಫ್ ಸ್ಟೇಟ್ ಫ್ರಮ್ ವಾಟರ್ ಟು ಸ್ಟೀಮ್. ವಾಟರ್ ಟು ಸ್ಟೀಮ್ ಆಗೋಕ್ಕೆ ನಮಗೇನಾಗುತ್ತೆ, ಚೇಂಜ್ ಆಗುತ್ತೆ. ಬಟ್ ವಾಟರ್ ಟು ಸ್ಟೀಮ್ ಆಗೋಕ್ಕೆ ಬೇಕಾಗಿರ್ತಕ್ಕಂತಹ ಕ್ಯಾಲೋರಿ ಎಷ್ಟು, 540. ನಮ್ಮ ಹತ್ರ ಇರೋದು 360. ಸೊ ದಟ್ 360 ಕ್ಯಾಲೋರಿಯಷ್ಟು ಹೀಟು ಮಾಸ್ ಇಂಟು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಸೊ ದಟ್ ಅಮೌಂಟ್ ಆಫ್ ವಾಟರ್ ಗೆಟ್ ಕನ್ವರ್ಟೆಡ್ ಇಂಟು ಸ್ಟೀಮ್. ಸಮ್ ಆಫ್ ದ ಅಮೌಂಟ್ ಆಫ್ ವಾಟರ್ ಏನಾಗುತ್ತೆ, ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಸ್ಟೀಮ್ ಆಗುತ್ತೆ. ಬಟ್ 2 ಗ್ರಾಮ್ ಆಫ್ ವಾಟರ್ ಡಸ್ ನಾಟ್ ಕನ್ವರ್ಟೆಡ್ ಇಂಟು ಸ್ಟೀಮ್.
2 ಗ್ರಾಮ್ ಕನ್ವರ್ಟ್ ಆಗಬೇಕಂದ್ರೆ ನಮಗೆ ಎಷ್ಟು ಬೇಕಂದ್ರೆ ಸಿ Q is equal to m into latent rate of vaporization. So that 2 into 540. So we required 1080 calories to heat ಬೇಕಾಗಿದೆ. ಅಂದ್ರೆ 2 gram 100 degree Celsius of water get converted completely into steam. We required 1008 calories to heat. But ನಮ್ಮ ಹತ್ರ ಇರ್ತಕ್ಕಂಥದ್ದು ಓನ್ಲಿ 360. ಸೊ ದಟ್ ಇದರಲ್ಲಿ m ಅಮೌಂಟ್ ಆಫ್ ಹೀಟ್ ಏನಾಗುತ್ತೆ ವಾಟರ್ ಇದ್ದಿದ್ದು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ m is equal to 360 divided by latent heat of vaporization 540. We can get 0.67 gram. From this concept ನೋಡಿ 0.67 ಗ್ರಾಮ್ ಅಷ್ಟು ಸ್ಟೀಮ್ ವಾಟರ್ ಏನಾಗುತ್ತದೆ ಸ್ಟೀಮ್ ಆಗಿ ಕನ್ವರ್ಟ್ ಆಗ್ತದೆ. ದೇರ್ ಫೋರ್ ರಿಮೈನಿಂಗ್ ನಮಗೆ 2 minus 0.67 ಮೀನ್ಸ್ 1.23 ಅಷ್ಟು ನಮಗೆ ಏನಾಗ್ತಿದೆ ಇಟ್ ವಿಲ್ ಬಿ ಸ್ಟೇಡ್ ಆಸ್ ಎ 100 ಡಿಗ್ರಿ ಸೆಲ್ಸಿಯಸ್ ಆಫ್ ವಾಟರ್. ಬಟ್ ಇಲ್ಲಿ ನಮಗೆ ವಾಟ್ ಈಸ್ ದ ಕಾಮನ್ ಟೆಂಪರೇಚರ್ ಅಟೈನ್ಡ್? ದ ಕಾಮನ್ ಟೆಂಪರೇಚರ್ ಅಟೈನ್ ವಿಲ್ ಬಿ 100 ಡಿಗ್ರಿ ಸೆಲ್ಸಿಯಸ್. ನೋಡಿ ನಾನು ಇದನ್ನ ಎಷ್ಟು ಡೀಟೇಲ್ ಆಗಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದರೆ ಇದ್ರ ಮೇಲೆ ಜೈನಲ್ಲಿ ಮತ್ತೆ ನೀಟಲ್ಲಿ ಸುಮಾರು ಕ್ವಶನ್ಸ್ನ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ.